ಹಂಗೆ ಕಣ್ಣು ಮುಚ್ಕೊಂಡ ಒಂದೇ ಒಂದು ಸರಿ ನಿಮ್ಮ ಅವ್ವಪ್ಪನ ಬಗ್ಗೆ ಯೋಚನೆ ಮಾಡಿ. ಜಸ್ಟ್ ಅವ್ರು ನಿಮ್ಮ ಸಲುವಾಗಿ ಏನೇನು ಮಾಡ್ತಾರೆ, ಹೇಗೆ ಕಷ್ಟಪಡ್ತಾರೆ. ಜಸ್ಟ್ ಅವ್ರ ಇಮೇಜ್ ನಿಮ್ಮ ಕಣ್ಣಲ್ಲಿ ನೋಡಬೇಕು. ಅವ್ರು ಕಷ್ಟಪಟ್ಟು ನಿಮಗೆ ಏನೇನು ಲೈಫ್ ಒಳಗೆ ಪ್ರತಿಯೊಂದು ಕೊಟ್ಟು ಅವ್ರ ತ್ಯಾಗಗಳು ಏನೇನು ಮಾಡೋದಂತ. ಆ್ಯಕ್ಚುಲಿ ನಾನು ಕರೆಕ್ಟ್ ಕಾಲೇಜಿಗೆ ಬಂದೀನಿ ಅಂತಂದಾಗ ಏನು ಕಲಿಯಾತೀನಿ ಅಂತ ವಿಚಾರ ಮಾಡ್ಕೊಂಡು ಅವ್ರ ಕಡೆ ಹಾಕೊಳ್ಳೋದು ಬಟ್ಟೆ ಇರೋದಿಲ್ಲ, ಕಷ್ಟಪಟ್ಟು ಅವ್ರ ಕಡೆ ಸಾಲ ಮಾಡ್ಕೊಂಡು ಸಾಲಿ ಫೀಸ್ ಕಟ್ಟೋಕ್ಕೆ ಬೇರೆ ಕಡೆ ಸಾಲ ಮಾಡ್ಕೊಂಡು ಇಷ್ಟು ಬಂದು ಇಲ್ಲಿ ಅದೀವಿ ಅಂತಂದ್ರೆ ಏನು ಕಲಿಯಾತೀವಿ. ಆ್ಯಕ್ಚುಲಿ ಅವರಷ್ಟು ಎಫರ್ಟ್ ಹಾಕೋದ್ರೆ ನಾವು ಇಷ್ಟು ಕಲಿಯಾತೀವಿ. ವಿಚಾರ ಮಾಡಿ ನೀವು ಮಾಡೋದಿದ್ದು ಖರೆ ಇತ್ತು. ನಿಮ್ಮ ಆತ್ಮಕ್ಕೆ ನೀವು ಕೇಳ್ಬೋದು 2 ನಿಮಿಷ ನಾನು ಮಾಡೋದು ಕರೆಕ್ಟ್ ಐತಪ್ಪ ಅಂದರೆ ಅದು ನಿಮ್ಮ ಆತ್ಮ ನೀವು ಅನ್ನಿಸ್ತು ಅಂತಂದ್ರೆ ನಾನು ಇಷ್ಟೆಲ್ಲ ಫೀಸ್ ಕೊಟ್ಟು ಕಲಿಯಾತೀನಿ ನೀವು ಮಾಡೋದಿಲ್ಲ ಅಂತಂದ್ರೆ ಅವ್ರು ನಿಮ್ಮ ಮ್ಯಾಗ ನಂಬಿಕೆ ಎಷ್ಟು ಇಟ್ಕೊಂತಿರ್ಬೇಕು. ಪ್ರತಿಯೊಂದು ಕನಸುಗಳು ಅವ್ರ ಕನಸುಗಳು ನಿಮ್ಮ ಬೆಂಚ್ ಒಳಗೆ ನಿಮ್ಮ ಪಕ್ಕ ಕುಂತಿರ್ತಾವೆ. ನನ್ನ ಮಗಳು IPS ಆಗ್ತಾಳೆ, ನನ್ನ ಮಗಳು KS ಆಗ್ತಾಳೆ, ನನ್ನ ಮಗಳು ಡಾಕ್ಟರ್ ಆಗ್ತಾಳೆ, ಸೈನ್ಸ್ ಕಲಿಯಾತಾಳೆ. ಅವ್ರು ಹೆಮ್ಮೆಯಿಂದ ಬಂದಾಗ ಮನ್ಯಾಗ ಬೇರೆ ಸಂಬಂಧಿಕರ ಮುಂದೆ ಹೇಳ್ಕೊಂಡಿರ್ತಾರೆ, ನನ್ನ ಮಗಳು ಸೈನ್ಸ್ ಹಚ್ಚಾಳ, ಸರಿ ನನ್ನ ಮಗ ಸೈನ್ಸ್ ಹಚ್ಚಾಳ, ಏನೋ ಉದ್ಧಾರ ಮಾಡ್ತಾನೆ. ಕಷ್ಟಪಡ್ಕೊಂಡು ಸಾಲ ಮಾಡ್ಕೊಂಡದ್ದು ನಾಳೆ ತೀರಿಸ್ತಾನೆ. ಇವ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ. ಅವ್ರಿಗೆ ಏನೋ 108 ಕಾಯಿಲೆ ಇದ್ರು ಅವರು ನಾಳೆ ಬಂದಿನ ತೋರಿಸ್ತಾನೆ, ನನ್ನ ಮಗ ಏನೋ ಕಲ್ತು ಅಂತೇಳಿ ಸಾಲ ಮಾಡಿ ಎಲ್ಲರೂ ನಿಮ್ಗೆ ಅಮೌಂಟ್ ಕೊಟ್ಟು ಕಳ್ಸಾತ. ಬಟ್ ಆ್ಯಕ್ಚುಲಿ ನೀವು ಕಲಿಯಾತಿದ್ದು ಏನು ಕಲಿಯಾತೀರಿ? ಕರೆಕ್ಟ್ ಎಜುಕೇಶನ್ ಕಲಿಯಾತೀರಾ, ಅಥವಾ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡತ್ತೀರಾ, ಅಥವಾ ಅವ್ರಿಗೆ ಹೆಲ್ಪ್ ಮಾಡತ್ತೀರಾ, ಅಥವಾ ಗುರುಗಳಿಗೆ ರೆಸ್ಪೆಕ್ಟ್ ಕೊಡತ್ತೀರಾ? ಎಜುಕೇಶನ್ ಸಿಸ್ಟಮ್ ಅಂದ್ರೆ ನೀವು ಅದನ್ನ ಹೆಂಗೆ ಕಲಿಯಾತೀರ ಥಿಂಕ್ ಮಾಡಬೇಕು. 2 ನಿಮಿಷ ಇದು ಆದ ನೀವು ಥಿಂಕ್ ಮಾಡಿ. ನಿಮ್ಮ ಡ್ರೀಮ್ ನೀವೇನು ಕಾಣತ್ತೀರಿ? ನಾನು ದೊಡ್ಡ IAS ಆಫೀಸರ್ ಆಗ್ಬೇಕು, KS ಆಫೀಸರ್ ಆಗ್ಬೇಕು, ಒಂದು ಗಾಡಿ ಒಳಗೆ ಬರಾತೀನಿ. ನಮ್ಮ ಅವ್ವಪ್ಪ ಹಿಂಗೆ ನನಗೋಸ್ಕರ ಕಲಿಯಾತಾರ ರೋಡ್ ಮೇಲೆ ಹಾರ ಇಟ್ಕೊಂಡು. ನಮ್ಮ ಸಂಬಂಧಿಕರೆಲ್ಲ ಕುಂತಾರೆ. ಯಾರ್ಯಾರು ಇವ್ರ ಕೈಲಿ ಆಗಂಗಿಲ್ಲ, ಈಗಿನ ಕಡೆ ಆಗಂಗಿಲ್ಲ, ಇವ್ರು ಏನು ಉದ್ಧಾರ ಆಗಂಗಿಲ್ಲ, ಈ ಮೈಂಡ್ ಫೋನ್ ಓಡಾಡ್ತಿರ್ತಾನೆ. ಹಿಂಗೆ ಅಂದೋರ್ ಮುಂದೆ ನನಗೆ ಯಾರೆಲ್ಲ ಬೆಳೆ ತೋರಿಸ್ಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ರೆಸ್ಪೆಕ್ಟ್ ಆಗಿ ಕೊಡ್ತಾರೆ. ನಿಮ್ಮ ಕಡೆ ಏನೋ ಆಗಲ್ಲ ಅಂತವ್ರು ಏನು ಹೇಳಿಲ್ಲ, ನೀವು ಆಗ್ತಾನ ಹಂಗೆ ಮಾತಾಡೋದು ನೀವು ಸಕ್ಸಸ್ ಆಗತ್ತೀನಿ ಅಂತ ವಿಚಾರ ಮಾಡಿ. ಆ ಖುಷಿನ ಅನ್ಕೋಸ್ರಿ ಹೆಂಗಿರ್ಬೋದು ಖುಷಿ.